ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಅರೆ ವಾ, ಸೊ ಸ್ವೀಟ್. ಟೀಚರ್ ಮತ್ತು ಸ್ಟೂಡೆಂಟ್ಸ್ ನಡುವೆ ಬಾಂಧವ್ಯ ಇದೇ ಥರ ಇರಬೇಕು. ಓ, ಯಾಕೋ ನೀವು ಹೇಳ್ತಾ ಇರೋದು ನೋಡಿದ್ರೆ ಮನ್ಸಾರಿ ಹೇಳ್ದಂಗಿಲ್ವಲ್ಲ. ಏ ಗೋಪಿ, ಹಾಗೆಲ್ಲ ಮಾತಾಡಬಾರ್ದು. ವಾಕ್ಯ ಸರಿ ಅತ್ತೆಮ್ಮ. ಲೇ, ನೀವೇನಲ್ಲ ಇಲ್ಲಿ ಯಾಕ್ರಲ್ಲ ಬಂದ್ರಿ ನೀವೆಲ್ಲ? ನಿನ್ ಮದ್ವೆಲಿ ಸರಿಯಾಗಿ ಉಣ್ಣಕ್ಕಾಗಿಲ್ವಲ್ಲ, ಈಗ ಉಣ್ಣುಮ ಅಂತ ಬಂದಿವಿ. ಲೈ ಆಗ್ತಿ ನೋಡ್ ಮಕ್ಕೆ. ರಮಣ, ಇನ್ಯಾಕೆ ನಾವು ಅದಕ್ಕೆ ಕರ್ಕೊಂಡೋಗುವ ಅಂತ ಬಂದು. ಏನ ನೀವು ಸ್ಕೂಲಿಗೆ ಕರ್ಕೊ ಹೋಗ್ತೀರಾ? ಏಯ್ ಅವೆಲ್ಲ ಬೇಡ, ನಾನು ಕರ್ಕೊ ಬರ್ತೀನಿ, ನೀವು ನೋಡ್ರಿ. ಓ, ಸ್ಕೂಲ್ ಕಡೆ ಬರೀಕೆ ಹೇಳ್ತಿದ್ದನು. ಈಗ ಅದಕ್ಕೆ ಮನ ಕರ್ಕೊ ಬರಕ್ ಅನ್ಸತಿ, ಕರ್ಕೋಗಿ ಬಿಡಕ್ ಅನ್ಸತಿ, ಅವ್ರು ಅವಾಗ ನೋಡಕ್ ಅನ್ಸತಿ ಬತ್ತೀಯ. ನಾವೇ ಕರ್ಕೊಯ್ತೀವಿ, ಬನ್ನಿ ಅತ್ತೇಮ್ಮ. ನಮ್ಮರೆ ನೀವು ಹೋಗ್ಬೇಡಿ, ನಾವು ನಮ್ಮ ಪಾಡಿ ಗಾಡೀಲಿ ಹೋಗಮ್ಮ. ಹೌದಾ, ಸರಿ ರಾಮಣ್ಣ ಗಾಡಿಲೇ ಕರ್ಕೊಂಡೋಗ್ಲಿ ಬಿಡ್ರಲ್ಲ. ನೀನೇನ್ಲ ಅದಕ್ಕೆ ನಾವೇ ಕರ್ಕೊಂಬೇಕಲ್ಲ. ಹೌದಾ, ನಂಗೊಂದು ಐಡಿಯಾ ಹೊಡಿತು. ರಾಮಣ್ಣ ಅದಕ್ಕೆ ನಾ ಗಾಡಿಲೇ ಕರ್ಕೊಂಡೋಗ್ಲಿ, ಜೊತೆಗೆ ನಮ್ನು ಗಾಡಿಲೇ ಕರ್ಕೊಂಡೋಗ್ಲಿ ಕಂಡ್ರಲ್ಲ, ಅಲ್ವಾ ರಾಮಣ್ಣ? ಲೇ, ನಿಮ್ಮನ್ನ ಯಾಕಲ್ಲ ಕರ್ಕೋಬೇಕು, ಸುಮ್ಕೆ ನಡ್ಕೊ ಹೋಗಿ. ಹೌದೌದು, ನಮ್ನು ಕರ್ಕೊಂಡು ಹೋಗ್ಬೇಕು. ಹೌದು ರಾಮ್ ಅವರೇ, ನಾನು ಇವ್ರ ಜೊತೆಗೆ ನಡ್ಕೊಂಡು ಹೋಗ್ತೀನಿ. ಹಂಗಲ್ಲ ನಮ್ಮವ್ರೆ. ಪರವಾಗಿಲ್ಲ, ನೀವು ಹೊಲದಲ್ಲಿ ಆಗ್ಬೇಕಾಗಿರೋ ಕೆಲಸ ನೋಡಿ. ಹೌದೌದು, ಮಂಜಾಣ ನಿಂಗೋಸ್ಕರ ಹೊಲ್ದಲ್ಲಿ ಕಾಯ್ಕೊಂಡು ನಿಂತವನೆ. ಅದೇನು ಬಿರ್ನೆ ಹೋಗಿ ಕೇಳೋಣ, ನಾವು ಬರ್ತೀವಿ, ಬನ್ನಿ ಅತ್ತೇಮ್ಮ. ಬರ್ತೀನಿ ಅಂತಾರೆ. ಹುಷಾರು. ಹೋಗಿ ಬರ್ತೀನಿ. ಬಟ್ಟೆ ತಗೋ ಅಂದ್ಕೊಂಡಿದ್ದು ಆಗ್ಲೇಬೇಕು. ಅದಕ್ಕೆ ನಾವು ಹೊಲ ತಗೊಬತ್ತೀನಿ. ಸರಿ ಬಾವ. ಸದ್ಯ ಈ ಕೋಣ ಆ ಟೀಚರ್ ಜೊತೆಗೆ ಹೋಗ್ಲಿಲ್ಲ. ಅಕ್ಕ, ಇದೇನಕ್ಕ ಇದು? ಈಟೊಂದು ನೆಮ್ಮದಿಯಾಗಿದ್ದೀರಾ? ಯಾಕೆ ನಾನು ನೆಮ್ಮದಿಯಾಗಿರ್ಬಾರ್ದಾ? ಹಂಗಲ್ಲ ಅಕ್ಕ, ಆ ಟೀಚರ್ನ ನೀವು ಒಪ್ಕೊಂಡು ಓಬ ಅಂತ ಕಳ್ಸಿದ್ರಲ್ಲ, ಅದೇ ನಂಗೆ ಅರ್ಥ ಆಗ್ತಿಲ್ಲ. ಕೆಲವೊಂದ್ಸಲ ನಿನಗೆ ಪೂರ್ತಿಯಾಗಿ ಅರ್ಥ ಆಗದೆ ಇರೋದೇ ನನಗೊಳ್ಳೇದು. ಹಲೋ ಹಲೋ ಅಮ್ಮನವ್ರೆ, ನಾನು ಹೇಳಿದ್ದು ಏನು ಮಾಡಿದ್ರಿ? ಹಾಂ ಅಮ್ಮನವ್ರೆ, ನಾನು ಟೀಚರ್ಸ್ ಅಸೋಸಿಯೇಷನ್ ಅವ್ರಿಗೆ ಫೋನ್ ಮಾಡಿವ್ನಿ. ಇನ್ನೇನು ಇಲ್ಲಿಗೆ ಬರ್ತಾರೆ. ವೆರಿ ಗುಡ್. ಟೀಚರ್ ಅಸೋಸಿಯೇಷನ್ ಕಡೆಯಿಂದ ಸ್ವಲ್ಪ ಪ್ರೆಷರ್ ಹಾಕಿಸಿ. ಯಾವುದೇ ಕಾರಣಕ್ಕೂ ಜಾನಕಿ ಮಾತನ್ನು ಕೇಳಬೇಡಿ. ಅವಳು ಇನ್ನೇನು ಒಂದು ಸ್ವಲ್ಪ ಹೊತ್ತಲ್ಲಿ ಅಲ್ಲಿಗೆ ಬರ್ತಾಳೆ. ಸರಿ ಅಮ್ಮನವ್ರೆ. ಓಕೆ, ನಾನು ಆಮೇಲೆ. ಅಮ್ಮನವ್ರೆ, ಏನು? ಅದು ಈಸಿಯ ಸಾಹೇಬ್ರಿಗೇನಾದ್ರು ಗೊತ್ತಾದರೆ. ವೆಂಕಟರಮಣ ಸರ್, ನಿಮಗೆ ನಾನು ಏನಂತ ಹೇಳಿದ್ದೀನಿ? ನಾನು ನಿಮ್ಗೇನಾದರೂ ಒಂದು ಕೆಲಸ ಕೊಟ್ಟರೆ ನೀವು ಅದಷ್ಟನ್ನು ಮಾತ್ರ ಮಾಡಬೇಕು. ಸಾಹೇಬ್ರಿಗೆ ಗೊತ್ತಾದರೆ ಏನಾಗುತ್ತೆ, ಸಾಂಬ್ರಾಣಿಗೆ ಗೊತ್ತಾದರೆ ಏನಾಗುತ್ತೆ ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ಈ ವಿಚಾರದಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಸರಿನಾ? ಸರಿ ಅಮ್ಮನವ್ರೆ. ಹೇಳಿದ್ದನ್ನು ನೆನ್ಪಿಟ್ಕೊಳ್ಳಿ. ಕೆಲಸ ಆದ ಕೂಡಲೇ ನನಗೆ ಕಾಲ್ ಮಾಡಬೇಕು, ತಿಳಿತಾ? ಯಾಕೆ ಹೀಗೆ ನಿಂತ್ಕೊಂಡಿದ್ಯಾ? ಏನೂ ಇಲ್ಲ ಅಕ್ಕವ್ರೆ. ನಾನು ಏನು ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಾಗ್ತಿಲ್ಲ ಅಲ್ವಾ? ಹ್ಞೂ ಅಕ್ಕ. ತಿಳ್ಕೋಬೇಕಾ? ಹೇಳಿ ಅಕ್ಕ. ಲೇ, ಆ ಟೀಚರ್ ಖುಷಿಯಾಗಿ ಸ್ಕೂಲಿಗೆ ಹೋದ್ಲು ಅಂತ ನೀನು ದುಃಖ ಪಡ್ತಿದ್ಯಾ ತಾನೆ?
ಅದೇ ಟೀಚರು ಸ್ಕೂಲಿಂದ ದುಃಖ ಪಡ್ಕೊಂಡು ಮನೆಗೆ ವಾಪಸ್ ಬರೋ ಎಲ್ಲ ಪ್ಲ್ಯಾನ್ ಮಾಡಾಯ್ತು. ವಾ ಏನು ಪ್ಲಾನ್ ಮಾಡಿದ್ದೀರಾ ಅಕ್ಕ? ಸದ್ಯಕ್ಕೆ ನೀನು ಇಷ್ಟು ತಿಳ್ಕೊ ಸಾಕು. ಜಾಸ್ತಿ ತಲೆ ಆಡಿಸ್ಬೇಡ, ಮಣ್ಣು ಬೀಳುತ್ತೆ. ಹೋಗಿ ನಾನು ಒಂದು ಕಪ್ ಕಾಫಿ ತೊಗೊಂಡು ಬಾ. ಸರಿ ಅಕ್ಕ. ನಿಧಾನ ಕಣೋ, ಅವ್ನು ಯಾಕೆ ಹಾಗೋಡೋದ? ಏನ್ಕ ಅರ್ಜೆಂಟ ಇರ್ಬೇಕು, ಅಕ್ಕೆ ಓಡಾಯ್ತವನೆ. ಸರಿ ನಡೀರಿ. ವಾವ್, ಥ್ಯಾಂಕ್ ಯು ಸೋ ಮಚ್. ಕ್ಷಮಿಸ್ಬಿಡಿ ಟೀಚರ್. ಕ್ಷಮೆನಾ? ಯಾಕೆ? ನಿಮ್ಗೆ ನಮ್ಮ ಮೇಲ್ ಕೋಪ ಇದ್ರೆ ಕ್ಷಮಿಸ್ಬಿಡಿ ಟೀಚರ್. ಅರೆ, ನೀವೇನು ತಪ್ಪು ಮಾಡಿದ್ರಿ ನಾನು ನಿಮ್ಮ ಮೇಲೆ ಕೋಪ ಪಡೋಕ್ಕೆ? ಮೇಡಮ್, ನಮ್ಮೆಲ್ರಿಗೂ ನೀವೇನು ತಪ್ಪು ಮಾಡಿಲ್ಲ ಅಂತ ಗೊತ್ತು. ಆದ್ರೂ ಅವತ್ತು ನಮ್ಮಿಂದ ಏನು ಮಾಡಕ್ಕಾಗಿಲ್ಲ. ಅದಕ್ಕೆ ಛೇ, ಅದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ನೀವೆಲ್ಲ ಯಾಕೆ ಸಾರಿ ಕೇಳ್ತೀರಾ? ಯಾವತ್ತಿದ್ರು ನೀವೇ ನನ್ನ ಫೇವ್ರೆಟ್ ಟೀಚರು. ಯಾವತ್ತಿದ್ರೂ ನನಗೂ ನೀವೇ ಫೇವ್ರೆಟ್. ಖಂಡಿತ ಇಲ್ಲ. ಇನ್ಮೇಲೆ ನೀವು ಯಾರು ಸಾರಿ ಗೀರಿ ಕೇಳೋ ಹಾಗಿಲ್ಲ. ನೀವು ನನ್ನ ಮೇಲೆ ಇಟ್ಟರು ನಂಬಿಕೆನೇ ಸಾಕು. ಶಾರದಕ್ಕ, ಹಾಂ ಸಾಹೇಬ್ರೆ. ನನ್ನ ಹಿರಿ ಸೊಸೆ ಸ್ಕೂಲ್ಗೆ ಹೊರಟ್ಲಾ? ಈಗ ತಾನೇ ಓದು ಸಾಹೇಬ್ರೆ. ಎಂಥ ಹುಡುಗಿಗೆ ಎಂಥ ಸಂಕಟ ಬಂದ್ಬಿಡ್ತು ಶಾರದಕ್ಕ. ತನ್ನ ಪಾಡಿಗೆ ತನ್ನ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರೋ ನನ್ನ ಹಿರಿ ಸೊಸೆ ಮ್ಯಾಕೆ ಎಂಥ ಅಪವಾದ ಹೊರಿಸ್ಬಿಟ್ರಲ್ಲ. ಏನೋ ಕೆಟ್ಟಗಳಿಗೆ ಸಾಹೇಬ್ರೆ. ಆದರೂ ನನ್ನಿಂದ ಏನು ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಕೊರಗು ನನಗೆ ಇದ್ದೇ ಇರ್ತೈತೆ. ನಾನು ಮಾತ್ರ ಅಲ್ಲ, ನಾವು ಯಾರೂ ಏನು ಮಾಡೋಕ್ಕಾಗಲಿಲ್ವಲ್ಲ. ದಾಸಕ ಬಲ್ಲ ಇಲ್ಲಿ. ಅಪ್ಪಯ್ಯ ನೋಡಿ, ಇವನು ನಮ್ಮ ಮನೆಯವನೇ ತಾನೆ. ಇವನು ಏನು ಮಾಡ್ದ? ಏನಪ್ಪಯ್ಯ? ಕಣಿ ಕೇಳ. ಅಲ್ಲಕ್ಕಲ್ಲ, ಜಾನಕಿ ಕಷ್ಟದಲ್ಲಿದ್ದಾಗ ನೀ ಏನು ಸಹಾಯ ಮಾಡಿದೆ ಹೇಳು. ಅಪ್ಪಯ್ಯ, ನನಗೂ ಶಾನೆ ದುಃಖ ಆಯ್ತಪ್ಪಯ್ಯ. ಈ ಬುಡ್ಲ, ದುಃಖ ಎಲ್ಲರೂ ಪಡ್ತಾರೆ. ಆದರೆ ಮನೆಯವನಾಗಿ ನೀ ಏನು ಸಹಾಯ ಮಾಡಿದೆ? ಅದೇ ರಾಮನ್ ನೋಡು, ನಂದಿ ತಂಗಿ ಏನಾದ್ರು ಆದರೆ ಅತ್ತಿಗೆ ಅಂತ ಹೆಂಗೆ ಸಹಾಯಕ್ಕೆ ಬರ್ತಾನೆ ಅಂತ. ಆದರೆ ನಿನ್ನ ಅತ್ತಿಗೆ ಬಗ್ಗೆ ನಿಂಗೇನು ಕಾಳಜಿನೇ ಇಲ್ಲೇನಿಲ್ಲ? ಅಪ್ಪಯ್ಯ, ಅದು ಏನು ಅಪ್ಪಯ್ಯ? ಅಪ್ಪಯ್ಯ, ಅಣ್ಣ ಅದಕ್ಕೆ ಬಗ್ಗೆ ನನಗೂ ಕಾಳಜಿ ಐತೆ. ಹ್ಞೂ, ಐತೆ. ಅವತ್ತು ಜಾನಕಿನ ಪೊಲೀಸ್ನವ್ರು ಕರ್ಕೊಂಡು ಹೋದಾಗ ರಾತ್ರಿ ಎಲ್ಲ ರಾಮ ಒಬ್ಬನೇ ಕಷ್ಟಪಟ್ಟವನು. ನಾನೇನೋ ಬೇಸರದಲ್ಲಿ ಅವನಿಗೆ ಒಂದು 4 ಮಾತು ಅಂದ್ಬಿಟ್ಟೆ. ನೀನಾದರೂ ಅವನಿಗೆ ಸಪೋರ್ಟ್ ನಿಲ್ಲದಲ್ಲೇನಿಲ್ಲ. ಬಿಡು, ನಿಂಗೆ ಹೇಳಿ ಏನು ಪ್ರಯೋಜನ ಇಲ್ಲ. ಹೆಂಗೂ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡೋ ಅಂತಾನೆ ನೀನು. ಹೋಗ್ಲಾ? ಸಕ ಸಾಹೇಬ್ರೇನೋ ಕೋಪದಾಗ ಒಂದು ಮಾತಾಡವ್ರೆ, ಮನ್ಸಿಗೆ ಹಾಕ್ಕೋಬೇಡ ಕಣ್ಮಗ. ಬಾ, ತಿಂಡಿ ತಿನ್ನವಂತೆ. ಸರ್ದವನಿ ಸುಮ್ಕಿರು, ನೀನು ಇನ್ನೂ ಕೋಪ ಬರ್ಸ್ಬೇಡ. ಅಣ್ಣ ಅದಕ್ಕೆ ಸಹಾಯ ಮಾಡೋವರೆಗೂ ನಾನು ಈ ಮನೇಲಿ ಉಣ್ಣಕ್ಕೂ ಇಲ್ಲ, ನೀರು ಕುಡಿಯೋಕ್ಕಿಲ್ಲ.
ಏನ್ಲ ಏನು ಹೇಳ್ತಿದ್ಯಾ? ಹ್ಞೂ ನಾ ಹೊರಗಡೆ ತಿಂತೀನಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಎಕ್ಸಾಮಲ್ಲಿ ಎಲ್ಲರೂ ಇನ್ನೂ ಜಾಸ್ತಿ ಮಾರ್ಕ್ಸ್ ತಗೋಬೇಕು, ಆಯಿತಾ? ಸರಿ, ನಾನು ನಿಮ್ಮ ಕ್ಲಾಸ್ಗೆ ಹೋಗಿ 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 ಮೆಲ್ಲ ಮೆಲ್ಲ ಮೆಲ್ಲ. ಜಾನಕಿ, ನನ್ನ ಕ್ಷಮಿಸ್ಬಿಡು ಜಾನಕಿ. ಅನು, ನೀನುನಾ? ಇಲ್ಲ ಜಾನಕಿ, ಅವತ್ತು ನನ್ನಿಂದನೂ ಏನು ಮಾಡೋಕ್ಕಾಗಲಿಲ್ಲ. ಯಾರಕ್ಕೆ ತಾನೇ ಗೊತ್ತಿತ್ತು ಈ ರೀತಿ ಆಗತ್ತೆ ಅಂತ. ನಾನು ಅಪ್ಪನ ನೋಡ್ಕೊಂಡು ಮನೇಲಿದ್ದಾಗ ಇಲ್ಲಿ ಏನೇನೋ ನಡೆದಿದೆ. ಇಲ್ಲೇನು ನಡೀತು ಅಂತ ಪೂರ್ತಿಯಾಗಿ ನನಗೂ ಗೊತ್ತಿಲ್ಲ. ಎಲ್ಲ ಕೇಶವಿಂದನೇ ಜಾನಕಿ. ಅವನಿಗಾವತ್ತು ನಾವು ವಾರ್ನ್ ಮಾಡಿನೂ ಹೀಗೆ ಮಾಡಿದಾನಲ್ಲ. ಆದರೂ ಮಾರ್ಕ್ಸ್ ಹೇಗೆ ಚೇಂಜ್ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ ಜಾನಕಿ. ಈಗ ಸದ್ಯಕ್ಕೆ ಅದು ಬೇಡ ಅನು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಮಕ್ಕಳಿಗೆಲ್ಲ ಪಾಠ ಮಾಡೋಕ್ಕಾಗಲ್ಲ. ಅದು ಸರಿ, ಅಂತೂ ನೀನು ಇವತ್ತು ಬಂದ್ಯಲ್ಲ, ನಂಗೆ ಅದೇ ಖುಷಿ. ಹೌದು, ಬೇರೆ ಟೀಚರ್ಸ್ ಯಾರೂ ಬರಲಿಲ್ವಾ? ವೆಂಕಟ್ ಸರಿಯಲ್ಲಿ ಇನ್ನೂ ಬಂದಿಲ್ವಾ? ಎಲ್ಲರೂ ಬಂದಿದ್ದಾರೆ ಜಾನಕಿ. ಬಂದಿದ್ದಾರಾ? ಮತ್ತೆಲ್ಲಿ ಎಲ್ಲ ಆಫೀಸ್ ರೂಮಲ್ಲಿ ಟೀಚರ್ಸ್ ಅಸೋಸಿಯೇಷನ್ ಜೊತೆ ಮೀಟಿಂಗ್ ನಡೀತಾ ಇದೆ. ಏನು ಟೀಚರ್ಸ್ ಅಸೋಸಿಯೇಷನಾ? ಅವ್ರು ಯಾಕೆ ಇವತ್ತು ಬಂದಿದ್ದಾರೆ? ಏನೋ ಗೊತ್ತಿಲ್ಲ, ನಾನು ಆಫೀಸ್ ರೂಮಲ್ಲಿದ್ದೆ. ವೆಂಕಟ್ ಸರ್ ಬಂದು ಆಚೆ ಹೋಗು ಅಂತ ಕಳಿಸಿದ್ರು. ಏನು ನಡೀತಿದೆಯೋ ಗೊತ್ತಿಲ್ಲ. ಸರಿ ಬಾ, ನಾವು ನಮ್ಮ ಕೆಲಸ ಶುರು ಮಾಡೋಣ. ಸರಿ ಕೊಡು, ರೋಸಸ್ ಎಲ್ಲ ಒಂದು ಕವರಿಗೆ ಹಾಕಿಟ್ಕೊಳ್ಳೋಣ. ನಡಿ. ಆ ತೆಂಗಿನಕಾಯಿ ಮರದಲ್ಲಿಟ್ಟನೋ ನಮ್ಮ ಶಿವ, ಕುಂಬಳಕಾಯಿ ಬಳ್ಳಿಲಿಟ್ಟನೋ, ಮೊಬೈಲ್ಗೊಂದು ಸಿಮ್ಮು ಕೊಟ್ಟು ಹುಡುಗಂಗೊಂದು ಹುಡುಗಿ ಕೊಟ್ಟು. ಹೇಯ್ ಓ ರಮಣ ಬಂದ್ಬಿಟ್ಟಿದ್ಯಾ? ಅಲ್ಲಕ್ಕಲ್ಲ, ನಾನೇನು ಫಾರಿನಲ್ಲಿ ಅವನೇ. ಹಾಂ, ನಮ್ಮ ತೋಟಕ್ಕೆ ನಾನು ಬಂದರೆ ನೀನು ಯಾಕೆ ಹಂಗೆ ಗಾಬರಿ ಬೀಳ್ತೀಯ? ಗಾಬರಿ ಹೇಳೋಣ, ಸಂತೋಷ. ಯಾಕೇಳೋ ನಮ್ಮ ಹುಡುಗರು ಹೇಳಿದ್ನ ಮಾಡಿಬಿಟ್ರಲ್ಲ. ಲೇ, ಎಲ್ಲಿ ಸಿಕ್ಕಿದ್ರಲ್ಲ ಅವರು? ನಾವು ಎಲ್ಲಿ ಸಿಕ್ಕಿದ್ರು ಅಲ್ಲ, ಏನು ಹೇಳಿದ್ರು ಅಂತ ಕೇಳೋಣ. ಏನು ಹೇಳಿದ್ರು? ಇವತ್ತು ಅದಕ್ಕೆ ನಾ ಸ್ಕೂಲ್ಗೆ ಅವರೇ ಕರ್ಕೊಯ್ತೀವಿ ಅಂತ ಹೇಳಿದ್ರು. ಏನು ಹಂಗಂದ್ರ? ಹ್ಞೂ ಕಣೋ, ಅದಕ್ಕೆ ನಾ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ರಾಮಣ್ಣ ಅವನೇ ನಿಮ್ಮ ಜೊತೆ ಕಳ್ಸೋಕ್ಕಿಲ್ಲ ಅಂತ ನಾ ಅಂದೆ. ಅದಕ್ಕೆ ಅವರು ಅದೆಲ್ಲ ನಾನು ನೋಡ್ಕೋತೀವಿ ಅಂತ ಸವಾಲು ಹಾಕ್ಬಿಟ್ಟು ಹೊಂಟ್ರು. ಎಲ್ಲ ಬಡ್ಡಿ ಐಕ್ಲಾ, ಸವಾಲು ಹಾಕ್ಬಿಟ್ಟು ಕರ್ಕೊ ಹೋಗವ್ರ? ಯಾಕೆ ಟೆನ್ಷನ್ನು, ಓಲಿ ಬಿಡೋಣ. ಒಳ್ಳೆ ಪಿಲಾನೆ ಹಾಕೋರಲ್ಲ, ಇನ್ನೇನು? ಏನು ಪಿಲಾನು? ಅದೇ ಅದಕ್ಕೆನಾ ಕರ್ಕೊಂಡು ಹೋದ್ಮ್ಯಾಕೆ ಪಿಲಾನು. ಲೈ, ಅದೇನು ಪೂರ್ತಿ ಹೇಳು ಸಾಯ್ಲ. ನಡ್ಕ ಹೋಗ ಆಸ ಸೆಗಣಿ ಹಾಕ್ತಂಗೆ ಇಟ್ಟಿಟ್ಟೇ ಹೇಳ್ತಾವನೆ. ಹೋಗ್ರಮ್ಮಣ, ಏನೇನೋ ಮಾತಾಡ್ತೀನಿ ನೀನು. ಮತ್ತು ಸರಿಯಾಗಿ ಹೇಳು. ಅದು ಅದಕ್ಕೆ ಇಷ್ಟೊಂದು ಕಷ್ಟ ಆಗಿತ್ತಲ್ಲ, ಅದಕ್ಕೆ ಹುಡುಗರು ಅವ್ರನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಎಲ್ಲ ಮಕ್ಕಳು ಕೈಲಿಂದಲೂ ಸ್ವಾಗತ ಕೊಡ್ತೀವಿ ಅಂತ ಹೇಳಿದ್ರು. ಏನು? ಹ್ಞೂ ಅಟ್ಟೆ ಹೇಳಿದ್ದು, ಅದಕ್ಕೂ ಬೈಬೇಡ. ಏಯ್ ಹಂಗಲ್ಲಕ್ಕಲ್ಲ, ಏನಂದ್ರು? ಜಾನಕಿ ಅವ್ರಿಗೆ ಸ್ವಾಗತ ಕೊಡ್ತೀವಿ ಅಂತಂದ್ರ? ಹ್ಞೂ ಕಣ್ಣು, ಅದು ಎಲ್ಲ ಮಕ್ಕಳು ಸೇರಿ. ನೋಡು, ನಮ್ಮ ಹುಡುಗರಿಗೆ ಅದಕ್ಕೆ ಮ್ಯಾಕ ರೇಟ್ ಪಿರುತಿ ಐತೆ ಅಂತ. ಹೌದಕ್ಕಲ್ಲ, ಆದರೆ ಆದರೆ ಅವ್ರು ಇವತ್ತು ಮನೆ ತಕ್ಕ ಬಂದಾಗ ಹೊಸಿ ಜೋರಾಗಿ ಮಾತಾಡ್ಬೋದ್ಬಿಟ್ಟೆಕಲ್ಲ. ಬಿಡೋಣ, ಅವ್ರನ್ನ ಬೈಯೋದೇ ನಿಂಗೆ ಹೊಸ್ದಲ್ವಲ್ಲ. ಲೇ, ಅದು ಬ್ಯಾರೇಕಲ್ಲ. ಆದರೆ ಇವತ್ತು ಅವ್ರು ಜಾನಕಿ ಅವ್ರನ್ನ ಕರ್ಕೊ ಹೋಗಿದ್ದ ಉದ್ದೇಶ ಗೊತ್ತಿಲ್ಲದೆ ಹೊಸಿ ಜೋರಾಗಿ ಮಾತಾಡ್ಬೋದ್ಬಿಟ್ಟೆ. ಪಾಪ ಅನ್ನಿಸ್ತೈತೆ. ಹೋಲಿ ಬಿಡೋಣ. ಲೈ, ಅದೆಂಗ್ಲ ಬಿಡೋಕ್ಕಾಯ್ತದೆ? ಅರ್ಥ ಆಯಿತು, ನೀನೀಗ ಅಲ್ಲಿಗೆ ಹೋಗ್ಬೇಕು. ಅದಕ್ಕೆ ಮಕ್ಕಳು ಮ್ಯಾಕೆ ಪಿರುತಿ ಹುಡ್ತಂಗೆ ನಾಟಕ ಆಡ್ತಿದ್ಯಾ. ಲೈ, ಹಂಗಲ್ಲಕ್ಕಲ್ಲ, ನನಗೂ ಅವರೆಲ್ಲ ಹೆಂಗೆ ಸ್ವಾಗತ ಕೊಡ್ತಾರೆ ಅಂತ ನೋಡಬೇಕು ಅಂತ ಆಸೆ ಆಯ್ತೈತೆ. ಅವರೆಲ್ಲ ಇಟ್ಟೋದಕ್ಕೆ ಒಳಕ್ಕೆ ಹೋಗಿ ಕೂತ್ಕೊಂಡಿರ್ತಾರೆ ಕಣಣ್ಣ.
ಆದರೂ ಪರವಾಗಿಲ್ಲಕ್ಕಲ್ಲ, ಹಿಂಗೋಗಿ ಹಿಂಗೆ ನೋಡ್ಕೊಬಂದ್ಬಿಡ್ತೀನಿ. ಹ್ಞೂ ಸರಿ ಬಿಡೋಣ. ನೀನು ನಿರ್ಧಾರ ಮಾಡಿದ್ಮೇಕೆ ಯಾರು ತಾನೇ ತಡೆಯೋಕ್ಕಾಯ್ತದೆ? ಓ ಬಾ. ಏಯ್ ಅಯ್ಯಪ್ಪಟ್ಟೆ ಇದ್ದೆ ಎಲ್ಲ ಬಿರ್ನಿ ಅರ್ಥ ಮಾಡ್ಕೊಬಿಡ್ತೀಯ ನೀನು ಕಳಮಂಜ. ಸರಿ ಹಂಗಾರೆ ನಾನು ಹೋಗ್ಬತ್ತೀನಿ. ಅಲ್ಲಿ ಗಂಟ ತೋಟನ ಹುಷಾರು ನೋಡ್ಕೊತಿರೋ. ಬರ್ಲಾ? ಹುಷಾರ್ಕಲ್ಲ. ಮೊಬೈಲ್ಗೊಂದು ಸಿಮ್ಮು ಕೊಟ್ಟನೋ, ಹುಡ್ಗಂಗೊಂದು ಹುಡುಗಿ ಕೊಟ್ಟನೋ. ದೇವ್ರೆ ನಂಗೊಂದು ಹುಡುಗಿ. ಹುಡುಗಿ ಅಂದಿದ್ದಕ್ಕೆ ತೆಂಗಿನಕಾಯ. ಹಿಂಗೆ ಮದುವೆ ಆಗ್ಬಿಟ್ರೆ ತೆಂಗಿನ ಮರನೇ ಬಿದ್ದೋಗ್ಬಿಡ್ತದೆ. ಓಯ್ ಒಂದು 4 ಎಳ್ನೀರು ಕಿತ್ತಾಕ, ಸಿಹಿಯಾಗಿರ್ಬೇಕು. ತಾಡು ನಿಂಗೆ ಆಸೆ ಎಲ್ಲ ಮಣ್ಪಾಲ್ ಮಾಡ್ಬಿಟ್ಟ. ಜಾನಕಿ ಸ್ವಲ್ಪ ನಿಂತ್ಕೊಳಮ್ಮ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿಂತರ ಹೊಸಿ ಮಾತಾಡಬೇಕಿತ್ತಲ್ಲಮ್ಮ. ಏನು ಹೇಳಿ ಸರ್? ಅದು ಇಷ್ಟೊಂದೆಲ್ಲ ಆಯ್ತಲ್ಲ, ಅದಕ್ಕೆ ಟೀಚರ್ ಅಸೋಸಿಯೇಷನ್ ಮುಖ್ಯಸ್ಥರು ಬಂದವ್ರೆ. ರೀ ವೆಂಕಟ್ ಅವರೇ, ಯಾಕೆ ಈ ಥರ ಸುತ್ತಿ ಬಳಸಿ ಮಾತಾಡ್ತೀರಾ? ನೋಡಮ್ಮ, ನಾವೆಲ್ಲ ಮೀಟಿಂಗ್ ಮಾಡಿ ನಿನ್ನನ್ನು ಈ ಸ್ಕೂಲಿಂದ ತೆಗೆದಾಕ್ಬೇಕು ಅಂತ ಅರ್ಜಿ ಸಲ್ಲಿಸಿದ್ದೇವೆ ಕಣಮ್ಮ. ಆದರೆ ಯಾಕೆ ಸರ್? ಇನ್ನು ಯಾಕೆ ಅಂತ ಕೇಳ್ತೀಯಲ್ಲಮ್ಮ, ಮಾಡಿದ್ದೆಲ್ಲ ಗೊತ್ತಿಲ್ವಾ? ಜೈಲಿಗೆ ಹೋಗಿ ಬಂದ ಟೀಚರ್ನ ಸ್ಕೂಲ್ಗೆ ಹೇಗೆ ಸೇರಿಸ್ಕೊಳ್ಳೋದು ಹೇಳು? ಸರ್, ಜಾನಕಿ ಏನು ತಪ್ಪು ಮಾಡಿಲ್ಲ. ಅನು, ನೀ ಸುಮ್ಮನಿರಮ್ಮ, ನಿಂಗೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಸರ್, ನಾನೇನು ಮಾಡಿಲ್ಲ. ವೆಂಕಟ್ ಸರ್, ನೀವಾದರೂ ಹೇಳಿ. ಅವ್ರೇನು ಹೇಳೋದು? ನೀನು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಸುಮ್ಕಿರ್ಲ, ಏನ್ ಮಾ ಗೊತ್ತೈತೆ, ಚರ್ಮ ಸೋದು ಬಿಡ್ತೀನಿ, ಹೋಗಲ್ಲ. ನೋಡಿ ಜಾನಕಿ ಅವರೇ, ನಿಮಗೂ ಈ ಸ್ಕೂಲ್ಗೂ ಇನ್ಮೇಲೆ ಯಾವ ಸಂಬಂಧನೂ ಇಲ್ಲ. ನೀವಿನ್ನು ಹೋಗ್ಬೋದು. ನಮ್ಮರೆ ನಮ್ಮರೆ ಏನಾಯ್ತು? ರಮಣ, ಜಾನಕಿ ಮೇಡಮ್ನ ಇನ್ಮೇಕೆ ಸ್ಕೂಲಿಗೆ ಬರ್ಬಾರ್ದಂತ ಹೇಳ್ತವ್ರೆ. ಅಲ್ವೇನ್ರಲ್ಲ? ಯಾವನ್ಲ ನಂದವನು? ಯಾವನ್ಲ ಸ್ಕೂಲಿಗೆ ಬರ್ಬೇಡ ಅಂದವನು? ರಾಮವ್ರೆ, ನೀವು ಕೋಪಪಟ್ಟು ಏನೂ ಪ್ರಯೋಜನ ಇಲ್ಲ ರಮಣ. ತಪ್ಪು ಮಾಡಿ ಜೈಲಿಗೆ ಹೋಗಿ ಬಂದವ್ರನ್ನ ಟೀಚರ್ ಅಂತ ಸ್ಕೂಲಲ್ಲಿ ಹೇಗಿಟ್ಕೊಳಕ್ಕಾಗುತ್ತೆ ಹೇಳಿ? ಮಾತ್ನಾಗ ನಿಗಾ ಇರಲಿ, ನಾಲ್ಗೆ ಕತ್ತರಿಸ್ಬಿಡ್ತೀನಿ. ವೆಂಕಟ್ ಮೇಷ್ಟ್ರೆ, ಏನಿದೆಲ್ಲ ನಮ್ಮವ್ರು ತೆಪ್ಪು ಮಾಡಿಲ್ಲ ಅಂತ ಇಡೀ ಶಾಲೆಗೆ ಗೊತ್ತು, ನೀವು ಹೇಳಕ್ಕಿಲ್ವಾ? ಕ್ಷಮಿಸ್ಬಿಡು ರಮಣ, ಎಲ್ಲ ಜಾನಕಿಯರು ವಿರುದ್ಧವಾಗಿ ಐತೆ. ಅವ್ರು ತೆಪ್ಪು ಮಾಡಿಲ್ಲ ಅಂತ ನಂಗೆ ಗೊತ್ತು, ಅದು ಅವ್ರ ಪರವಾಗಿ ಸಾಕ್ಷಿನೇ ಇಲ್ವೇ? ಪೊಲೀಸ್ ಅವ್ರು ತೆಪ್ಪು ಮಾಡಿಲ್ಲ ಅಂತ ಆಚೆಗೆ ಬಿಟ್ಟವ್ರಲ್ಲ, ಇನ್ನೇನು ಬೇಕು ಸಾಕ್ಷಿ? ರಮಣವ್ರೆ, ತಿಳ್ಕೊಳ್ದೆ ಏನೇನೋ ಮಾತಾಡಬೇಡಿ. ಅವರು ತಪ್ಪು ಮಾಡಿಲ್ಲ ಅಂತ ಹೊರಗಡೆ ಬಿಟ್ಟಿರೋದಲ್ಲ, ಅವ್ರನ್ನ ಬೇಲ್ ಮೇಲೆ ಆಚೆ ಬಿಟ್ಟಿದ್ದಾರೆ ಅಷ್ಟೇ.
ಯಾಕೆ ಸೈಲೆಂಟಾಗಿ ಹೋದ್ರಿ? ನಮಗೇನು ಅವ್ರನ್ನ ಬೇಕಂತ ಕೆಲಸನೇ ತೆಗಿಬೇಕಂತೇನಿಲ್ಲ. ಅವ್ರದ್ದೇನು ತಪ್ಪಿಲ್ಲ ಅಂತ ಪ್ರೂವ್ ಆಗಲಿ, ಆಮೇಲೆ ಬೇಕಾದ್ರೆ ಕೆಲ್ಸಕ್ಕೆ ಬರಲಿ. ಅಲ್ಲಿವರು ಕೆಲ್ಸಕ್ಕೆ ಬರೋ ಆಗಿಲ್ಲ. ಜಾನಕಿ ಮೇಡಮ್ ಈ ಸ್ಕೂಲಿಗೆ ಬಂದಿಲ್ಲ ಅಂದ್ರೆ ನಾವ್ ಯಾರು ಈ ಸ್ಕೂಲಿಗೆ ಬರೋಕಿಲ್ಲ. ಹೌದು, ಮೇಡಮ್ ಇಲ್ದೆ ಕ್ಲಾಸ್ ಒಳಗೂ ಕಾಲಕ್ಕಲ್ಲ. ಊಟ ನೀರು ಇಲ್ಲೇ ಬಿಟ್ಟು ಕೂತಿರ್ತೀವಿ. ವಲ್ಲ ಎಲ್ಲರೂ ಕರೀಲ.